ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 42, ಭಕ್ತ ಸಾಯಂದೇವ ಮತ್ತು ಕಾಶಿ ಯಾತ್ರೆ. ನಾಮಧಾರಕನು ಸಿದ್ಧರನ್ನು ತಮ್ಮ ಪೂರ್ವಜರಾದ ಮತ್ತು ಗುರುಗಳಿಂದ ಆಶೀರ್ವದಿಸಲ್ಪಟ್ಟ ಸಾಯಂದೇವನ ಕುರಿತು ವಿವರಿಸಲು ಕೇಳಿದನು. ಸಾಯಂದೇವನು ಮುಸ್ಲಿಂ ರಾಜನ ಆಳ್ವಿಕೆಯಲ್ಲಿ ಅಧಿಕಾರಿಯಾಗಿದ್ದನು. ನಂತರ ರಾಜಕಾರ್ಯವನ್ನು ತ್ಯಜಿಸಿ ದಕ್ಷಿಣದತ್ತ ಪ್ರಯಾಣಿಸಿ ಗಾಣಗಾಪುರದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಸೇವೆ ಮಾಡಲು ನಿರ್ಧರಿಸಿದನು. 3 ತಿಂಗಳುಗಳ ಕಾಲ ಗುರುಸೇವೆಯಲ್ಲಿ ನಿರತನಾದನು. ಒಮ್ಮೆ ಗುರುಗಳು ಅವನ ಭಕ್ತಿಯನ್ನು ಪರೀಕ್ಷಿಸಲು ಬಲವಾದ ಗಾಳಿ ಮತ್ತು ಮಳೆಯನ್ನು ಸೃಷ್ಟಿಸಿದರು. ಆಗ ಸಾಯಂದೇವನು ತನ್ನ ಮೇಲಂಗಿಯನ್ನು ಗುರುಗಳಿಗೆ ಹೊದಿಕೆಯಾಗಿ ಹಿಡಿದನು. ಕತ್ತಲಾಗುತ್ತಿದ್ದಂತೆ ಗುರುಗಳು ಬೆಚ್ಚಗಿರಲು ಕಲ್ಲಿದ್ದಲು ತರಲು ಹೇಳಿದರು. ಸಾಯಂದೇವನು ಮಠದಿಂದ ಹಿಂದಿರುಗುವಾಗ ಗುರುಗಳ ಸ್ಥಳದಿಂದ 2 ಸರ್ಪಗಳು ಹೊರಬರುತ್ತಿರುವುದನ್ನು ಕಂಡನು. ಸಾಯಂದೇವನು ಯಾವುದೇ ಭಯವಿಲ್ಲದೆ ಗುರುಗಳ ಸಮೀಪ ಕಲ್ಲಿದ್ದಲನ್ನು ಇಟ್ಟು ನಮಸ್ಕರಿಸಿದನು. ಸಂತುಷ್ಟರಾದ ಗುರುಗಳು ಅವನಿಗೆ ಭಕ್ತಿಯ ಶ್ರೇಷ್ಠತೆಯನ್ನು ಬೋಧಿಸಿದರು. ಒಮ್ಮೆ ತ್ವಷ್ಟ ಎಂಬ ಸೃಷ್ಟಿಕರ್ತನ ಪುತ್ರ ವಿಶ್ರಾವಸ್ ಗುರುಕುಲಕ್ಕೆ ಹೋದನು. ಗುರುಗಳು ಅವನಿಗೆ ಅಸಾಧ್ಯವಾದ ಕೆಲಸಗಳನ್ನು ನೀಡಿದರು. ನೂಲು ಹಾಕದ ಬಟ್ಟೆ, ನೀರು ಮತ್ತು ಮಣ್ಣು ಅಂಟದ ಚಪ್ಪಲಿ ಹಾಗೂ ಹಸ್ತಿ ದಂತದಿಂದ ಮಾಡಿದ ಆಟಿಕೆಗಳನ್ನು ತರುವಂತೆ ಹೇಳಿದರು. ವಿಶ್ರಾವಸ್ ಈ ಕಾರ್ಯಗಳನ್ನು ಹೇಗೆ ನೆರವೇರಿಸಬೇಕು ಎಂಬ ಚಿಂತೆಯಲ್ಲಿ ಕಾಡಿನಲ್ಲಿ ಕುಳಿತಿದ್ದನು. ಆಗ ಒಬ್ಬ ಸಾಧು ಅಲ್ಲಿಗೆ ಬಂದು ಈ ಕಾರ್ಯಗಳು ಕೇವಲ ಕಾಶಿ ಯಾತ್ರೆಯಿಂದಲೇ ಸಾಧ್ಯವೆಂದು ತಿಳಿಸಿದನು. ಯೋಗ ಶಕ್ತಿಯಿಂದ ಅವನನ್ನು ಕಾಶಿಗೆ ಕರೆದುಕೊಂಡು ಹೋದನು. ವಿಶ್ರಾವಸ್ ಕ್ರಮಬದ್ಧವಾಗಿ ಕಾಶಿಯಲ್ಲಿ ಶ್ರೀ ವಿಶ್ವನಾಥನ ದರ್ಶನ ಮಾಡಿ ಗಂಗಾ ಸ್ನಾನ ಹಾಗೂ ಇತರ ಪವಿತ್ರ ಕ್ರಿಯೆಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರನಾದನು. ಇಲ್ಲಿಗೆ 42ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಭಕ್ತ ಸಾಯಂದೇವ ಮತ್ತು ಕಾಶಿ ಯಾತ್ರೆಯ ಕಥೆ ಭಕ್ತಿ, ಧೈರ್ಯ ಮತ್ತು ಗುರುಕೃಪೆಯ ಮಹತ್ವವನ್ನು ತಿಳಿಸುವ ಅಮೂಲ್ಯ ಸಂದೇಶವಾಗಿದೆ. ಸಾಯಂದೇವನು ಅಧಿಕಾರ ಮತ್ತು ಮಾನವನ್ನು ತ್ಯಜಿಸಿ ಗುರುಸೇವೆಯನ್ನು ಆರಿಸಿಕೊಂಡನು. ಇದು ನಮಗೆ ಒಂದು ದೊಡ್ಡ ಪಾಠವಾಗಿದೆ. ಭೌತಿಕ ಯಶಸ್ಸಿಗಿಂತ ಆಧ್ಯಾತ್ಮಿಕ ಶಾಂತಿ ಶ್ರೇಷ್ಠವಾದುದು. ಜೀವನದಲ್ಲಿ ಯಾವ ಸ್ಥಾನದಲ್ಲಿದ್ದರೂ ಮನಸ್ಸು ಗುರುಚರಣಗಳಲ್ಲಿ ನೆಲೆಸಿದರೆ ಅದೇ ನಿಜವಾದ ಸಂಪತ್ತು. ಗುರುಗಳು ಗಾಳಿ, ಮಳೆ, ಕತ್ತಲೆ ಮತ್ತು ಸರ್ಪಗಳ ಮೂಲಕ ಅವನ ಭಕ್ತಿಯನ್ನು ಪರೀಕ್ಷಿಸಿದರು. ಇದು ನಮ್ಮ ಜೀವನದ ಸಂಕಷ್ಟಗಳ ಪ್ರತಿರೂಪ. ಗಾಳಿ ಮತ್ತು ಮಳೆ ಅಪ್ರತೀಕ್ಷಿತ ಸಮಸ್ಯೆಗಳು, ಕತ್ತಲೆ ಅನುಮಾನ ಮತ್ತು ಭಯ, ಸರ್ಪಗಳು ಅಪಾಯದ ಭಾವನೆ. ಆದರೆ ಸಾಯಂದೇವನು ಭಯಪಡಲಿಲ್ಲ. ಅವನ ಮನಸ್ಸು ಸ್ಥಿರವಾಗಿತ್ತು. ನಿಜವಾದ ಭಕ್ತಿ ಎಂದರೆ ಪರಿಸ್ಥಿತಿಗಳಿಂದ ಕುಗ್ಗದ ನಂಬಿಕೆ. ಗುರು ಪರೀಕ್ಷೆ ಭಕ್ತನನ್ನು ಕುಗ್ಗಿಸಲು ಅಲ್ಲ, ಅವನನ್ನು ಶ್ರೇಷ್ಠನಾಗಿಸಲು. ವಿಶ್ರಾವಸನ ಕತೆ ಮತ್ತೊಂದು ಆಳವಾದ ತತ್ವವನ್ನು ತಿಳಿಸುತ್ತದೆ. ಅಸಾಧ್ಯವಾದ ಕೆಲಸಗಳು ಜೀವನದ ಸವಾಲುಗಳಂತೆ. ಕೆಲವೊಮ್ಮೆ ಸಮಸ್ಯೆಗಳು ಪರಿಹಾರ ನಮ್ಮ ಶಕ್ತಿಯಿಂದ ಅಲ್ಲ, ದೈವ ಕೃಪೆಯಿಂದ ಸಿಗುತ್ತದೆ. ಕಾಶಿ ಯಾತ್ರೆ ಇಲ್ಲಿ ಒಳಯಾತ್ರೆಯ ಸಂಕೇತ. ಮನಸ್ಸು ಶುದ್ಧವಾದಾಗ, ಭಕ್ತಿಯಿಂದ ದೇವರನ್ನು ಆರಾಧಿಸಿದಾಗ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಗುರುಸೇವೆ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಸಂಕಷ್ಟಗಳು ಭಕ್ತಿಯನ್ನು ಪರೀಕ್ಷಿಸುತ್ತವೆ, ಆದರೆ ಅದನ್ನೇ ಬಲಪಡಿಸುತ್ತವೆ. ಭಯವಿಲ್ಲದ ನಂಬಿಕೆ ದೈವ ಕೃಪೆಗೆ ದಾರಿ ಮಾಡಿಕೊಡುತ್ತದೆ. ಅಸಾಧ್ಯತೆಗೆ ದೇವರ ಮುಂದೆ
ಅರ್ಥವಿರುವುದಿಲ್ಲ. ಹೊರಗಿನ ಯಾತ್ರೆಗಿಂತ ಒಳಗಿನ ಯಾತ್ರೆ ಮುಖ್ಯವಾಗುತ್ತದೆ. ನಂಬಿಕೆ ಇಡಿ, ಸೇವೆ ಮಾಡಿ, ಭಯ ಬಿಡಿ. ಗುರುಕೃಪೆ ಇದ್ದರೆ ಜೀವನವೇ ಕಾಶಿಯಾಗುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.